ಅಮೆರಿಕ ಇಸ್ರೇಲ್ ಮೇಲೆ ಆತ್ಮಾಹುತಿ ದಾಳಿಯನ್ನ ನಡೆಸುತ್ತಾ ಇರಾನ್. ಅಮೆರಿಕ ಬೇಹುಗಾರಿಕಾ ಇಲಾಖೆ ಅಧಿಕಾರಿಗಳಿಂದ ವಾರ್ನಿಂಗ್ ಪಾಸ್ ಆಗ್ತಾ ಇದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮತ್ತು ಜೆರುಸಲೇಮ್ ಮೇಲೆ ಆತ್ಮಾಹುತಿ ದಾಳಿ ಆಗುವಂತಹ ಸಾಧ್ಯತೆಗಳು ಇದೆ. ಕತಾರ್ ದೇಶದಲ್ಲೂ ಅಮೆರಿಕ ನೆಲೆಗಳ ಬಳಿ ಆತ್ಮಾಹುತಿ ದಾಳಿಯಾಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇರಾನ್ ಬೆಂಬಲಿತ ಉಗ್ರ ಸಂಘಟನೆಗಳಿಂದ ಆತ್ಮಾಹುತಿ ಬಾಂಬ್ ದಾಳಿಯ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಈ ಹೌತಿ, ಹಮಾಸ್ ಮತ್ತು ಹೆಜ್ಬುಲ್ಲಾ ಉಗ್ರ ಸಂಘಟನೆಗಳಿಂದ ದಾಳಿಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇರಾನ್ ಮೇಲೆ ಸಮರ ಸಾರಿರುವಂತಹ ದೇಶಗಳ ವಿರುದ್ಧ ಉಗ್ರರ ಆತ್ಮಾಹುತಿ ದಾಳಿಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಆತ್ಮಾಹುತಿ ದಾಳಿ ಅನ್ನೋದು ಏನಿದೆಯಲ್ಲ ಅದಷ್ಟು ಸುಲಭವೂ ಕೂಡ ಅಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಆದರೆ ಇರಾನ್ ವಹಿಸಿಕೊಂಡು ಬರ್ತಾ ಇರುವಂತಹ ಕೆಲ ಸಂಘಟನೆಗಳು ಶತಾಯಗತಾಯವಾಗಿ ಅಮೆರಿಕ ಬೇಹುಗಾರಿಕಾ ಇಲಾಖೆ ಅಧಿಕಾರಿಗಳಿಂದ ಒಂದ್ ಕಡೆ ವಾರ್ನಿಂಗ್ ಏನ್ ಪಾಸ್ ಆಗ್ತಾ ಇದೆ, ಅದಕ್ಕೆ ಪ್ರತ್ಯುತ್ತರವನ್ನ ಕೊಡಬೇಕು ಅಂತ ಹೇಳಿ ಒಂದಷ್ಟು ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮತ್ತು ಜೆರುಸಲೇಮ್ ಮೇಲೆ ಆತ್ಮಾಹುತಿ ದಾಳಿಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಡಿಜಿಟಲ್ ಎಡಿಟರ್. ದಿಲೀಪ್, ಆತ್ಮಾಹುತಿ ದಾಳಿ ಆಗೋದು ಅಷ್ಟು ಸುಲಭ ಅಲ್ಲ, ದಾಳಿ ಮಾಡೋದು ಕೂಡ ಸುಲಭ ಅಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಬಟ್ ಆದರೂ ಕೂಡ ಅಮೆರಿಕ ಮತ್ತೆ ಇಸ್ರೇಲ್ ಮೇಲೆ ಯಾವ ರೀತಿಯಾದಂತಹ ದಾಳಿ ಆಗಬಹುದು ಆತ್ಮಾಹುತಿ ದಾಳಿ ಆಗೋದಾದ್ರೆ? ರಮ್ಯಾ, ಏನೇ ಒಂದು ಅಮೆರಿಕ ಇರ್ಬೋದು, ಅಮೆರಿಕದ ಸೇನಾ ನೆಲೆಗಳೇನಿದ್ದಾವೆ ಅದು ಇರಾನ್ನ ಸುತ್ತಲೂ ಹಲವು ದೇಶಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ, ವಾಯು ನೆಲೆಗಳಿದ್ದಾವೆ. ಜೊತೆಗೆ ಏನೊಂದು ಇಸ್ರೇಲ್ ಕೂಡ ಒಂದು ಯಾವುದೇ ರೀತಿಯಾದಂತಹ ದಾಳಿಗೂ ಕೂಡ ಈ ಒಂದು ಸಾಧ್ಯತೆಗಳು ದಟ್ಟವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಏನೊಂದು ಹಮಾಸ್ ಉಗ್ರರಿದ್ದಾರೆ, ಅವರು ಇಸ್ರೇಲ್ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ನಡೆಸೋದಕ್ಕೆ ಪ್ರಯತ್ನ ಪಡ್ಬೋದು ಅಂತ ಮಾಹಿತಿ ಇದೆ. ಅದರಲ್ಲೂ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಏನಿದೆ, ಜೊತೆಗೆ ಜೆರುಸಲೆಮ್, ಆ ಎರಡೂ ನಗರಗಳ ಮೇಲೆ ಆತ್ಮಾಹುತಿ ಬಾಂಬರ್ಗಳು ದಾಳಿ ನಡೆಸೋ ಸಾಧ್ಯತೆ ಇದೆ ಅಂತ ಬೇಹುಗಾರಿಕಾ ಇಲಾಖೆ, ಅಮೆರಿಕದ ಬೇಹುಗಾರಿಕಾ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಜೊತೆಗೆ ಅಮೆರಿಕದ ಸೇನಾ ನೆಲೆಗಳೇನು ಕತಾರ್ನಲ್ಲಿದೆ, ಆನಂತರ UAEನಲ್ಲಿದೆ, ಬಹ್ರೇನ್ನಲ್ಲಿದೆ, ಕುವೈತ್ನಲ್ಲಿದೆ, ಆ ಎಲ್ಲ ಸೇನಾ ನೆಲೆಗಳ ಮೇಲೂ ಕೂಡ ಆತ್ಮಾಹುತಿ ದಾಳಿ ನಡೆಯೋ ಸಾಧ್ಯತೆ ಇದೆ ಅಂತ ಮಾಹಿತಿ ಇದೆ. ಜೊತೆಗೆ ದೂರದ ಅಮೆರಿಕದಲ್ಲೂ ಕೂಡ ಏನೊಂದು ಉಗ್ರ ನುಸುಳೋ ಸಾಧ್ಯತೆಗಳಿದೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಮೊಳಗಿಸಲಾಗಿದೆ. ಇಲ್ಲಿ ಏನಕ್ಕೆ ಇದು ಪ್ರಮುಖ ಆಗುತ್ತೆ ಈ ಒಂದು ಎಚ್ಚರಿಕೆ ಸಂದೇಶ ಅಂದರೆ, ಯಾವಾಗ ಇರಾನ್ ನೇರವಾದ ಯುದ್ಧದಲ್ಲಿ ತಾನು ಅಷ್ಟು ಪ್ರಬಲವಾಗಿಲ್ಲ ಅಮೆರಿಕ ವಿರುದ್ಧ ಮತ್ತು ಇಸ್ರೇಲ್ ವಿರುದ್ಧ ಅಂತ ಹೇಳ್ಬಿಟ್ಟು ಸಾಬೀತಾಗಿರೋ ಹಿನ್ನೆಲೆಯಲ್ಲಿ ತನ್ನ ಪ್ರಾಕ್ಸಿಗಳ ಮೂಲಕ ಯುದ್ಧವನ್ನು ಮಾಡೋದಕ್ಕೆ ಮುಂದಾಗಿದೆ ಅನ್ನೋದು ಈಗ ಸಿಗ್ತಿರೋಂಥ ಮಾಹಿತಿ. ಅದು ಹೌತಿ ಉಗ್ರರಿರ್ಬೋದು, ಹೆಜ್ಬುಲ್ಲಾ ಉಗ್ರರಿರ್ಬೋದು, ಅಥವಾ ಹಮಾಸ್ ಉಗ್ರರಿರ್ಬೋದು, ಅವರನ್ನು ಬಳಸ್ಕೊಂಡು ಮಧ್ಯಪ್ರಾಚ್ಯದ ವಿವಿಧ ರಾಷ್ಟ್ರಗಳಲ್ಲಿ ಏನು ಅವರ ಉಗ್ರರ ನೆಟ್ವರ್ಕ್ ಇರುತ್ತೆ, ಆ ನೆಟ್ವರ್ಕ್ಗಳನ್ನು ಒಂದು ಬಳಸ್ಕೊಂಡು ಆ ಮೂಲಕ ಆತ್ಮಾಹುತಿ ಬಾಂಬ್ ನಡೆಸೋದ್ರ ಮೂಲಕ ಈ ಹಿಂಬಾಗಿಲ ಮೂಲಕ ಪ್ರತೀಕಾರ ತೆಗೆದುಕೊಳ್ಳುವಂಥ ಕೆಲಸವನ್ನು ಇರಾನ್ ಮಾಡಬಹುದು ಅಂತೇಳ್ಬಿಟ್ಟು ಅಮೆರಿಕ ಬೇಹುಗಾರಿಕಾ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಆದರೆ ಆತ್ಮಾಹುತಿ ಬಾಂಬ್ ದಾಳಿ ಮಾಡೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಯಾಕೆಂದರೆ ಸಾಕಷ್ಟು ಸೆಕ್ಯೂರಿಟಿ ಭಾರಿ ಟೈಟ್ ಆಗಿರುತ್ತೆ. ಅದು ಇಸ್ರೇಲ್ನಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ಅಮೆರಿಕದ ನೆಲೆಗಳಿರೋಂಥ ದೇಶಗಳಲ್ಲಾಗಿರ್ಬೋದು. ಇಷ್ಟಾದರೂ ಕೂಡ ಉಗ್ರರು ಯಾವುದಾದ್ರೂ ಹೊಸ ರೀತಿಯ ತಂತ್ರಗಾರಿಕೆಯನ್ನು ಮಾಡಿ ಎಕ್ಸ್ಪ್ಲೋಸಿವ್ಗಳನ್ನ ಸಾಗಣೆ ಮಾಡೋದ್ರ ಮೂಲಕ ಆ ರೀತಿ ಆತ್ಮಾಹುತಿ ದಾಳಿ ನಡೆಸೋ ಸಾಧ್ಯತೆ ಇದೆ ಅಂತೇಳ್ಬಿಟ್ಟು ಎಚ್ಚರಿಕೆ ಬಂದಿರೋ ಹಿನ್ನೆಲೆಯಲ್ಲಿ ಈಗ ಇನ್ನಷ್ಟು ಒಂದು ಭದ್ರತೆಯನ್ನು ತೀವ್ರಗೊಳಿಸಲಾಗಿದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.